विशेष समाचार भाल्की विधानसभा क्षेत्र। नमस्कार दर्शकों, वंदे मातरम न्यूज में आपका स्वागत है। भाल्की विधानसभा क्षेत्र के भारतीय जनता पार्टी के युवा नेता श्री प्रसन्न खंड्रे के जन्मदिन के अवसर पर आज एक अर्थपूर्ण एवं सेवा भाव से परिपूर्ण कार्यक्रम का आयोजन किया गया। भाल्की क्षेत्र के पूर्व विधायक श्री प्रकाश खंड्रे के सुपुत्र श्री प्रसन्न खंड्रे ने आज सुबह भाल्की तालुका के भाग्यनगर गांव में स्थित गौशाला का दौरा कर अपने जन्मदिन को विशेष रूप से मनाया। भाग्यनगर गांव में केडी गणेश द्वारा नवनिर्मित गौशाला में पहुंचकर श्री प्रसन्न खंड्रे ने वहां मौजूद गायों को केले खिलाए और गौसेवा के माध्यम से अपना जन्मदिन मनाया। उन्होंने गोवंश के पालन पोषण में जुटे केडी गणेश की सेवा भावना की सराहना करते हुए प्रसन्नता व्यक्त की। इसके अलावा आज सुबह से ही भाल्की शहर स्थित श्री प्रसन्न खंड्रे के निवास पर बड़ी संख्या में युवा, भाजपा कार्यकर्ता, समर्थक एवं आम नागरिक पहुंचकर उन्हें जन्मदिन की शुभकामनाएं देते नजर आए। भाग्यनगर गांव में केडी गणेश के निवास पर केडी गणेश परिवार एवं ग्रामीणों की ओर से श्री प्रसन्न खंड्रे को शॉल उड़ाकर भव्य सम्मान किया गया। इस अवसर पर केक काटकर जन्मदिन मनाया गया। इस दौरान मीडिया से बात करते हुए श्री प्रसन्न खंड्रे ने कहा, इस बार मैंने मन ही मन तय किया था कि जन्मदिन नहीं मनाऊं। राज्य के कई जिलों में किसान भारी बारिश से परेशान हैं। ऐसे समय में उत्सव मनाना उचित नहीं लगा, लेकिन मेरे समर्थकों और कार्यकर्ताओं ने कहा कि बड़े स्तर पर नहीं, फिर भी आपको सम्मानित कर शुभकामनाएं देना चाहते हैं। गौ सेवा कर रही इस गौशाला में आकर मुझे अत्यंत आनंद की अनुभूति हुई। उन्होंने इस अवसर पर किसानों की समस्याओं, गौ संरक्षण और गौमाता के महत्व पर भी अपने विचार व्यक्त किए। इस कार्यक्रम में भाजपा मंडल अध्यक्ष वीरन्ना कारभारी, जगदीश भूरे, संजू सिंधे सहित पार्टी के अन्य पदाधिकारी, कार्यकर्ता एवं समर्थक बड़ी संख्या में उपस्थित रहे। गौ सेवा के माध्यम से सादगी और सामाजिक सरोकार का संदेश देने वाला श्री प्रसन्न खंड्रे का यह जन्मदिन समारोह भाल्की विधानसभा क्षेत्र में विशेष चर्चा का विषय बना हुआ है। वंदे मातरम न्यूज, भाल्की। गो माता की जय, गो माता की जय। ಗೀರ್ ಹಾಕೊಳ್ಳೋದ್ರಿ ಭಾಳ ಚಲೋ ಅದ. ಸರಿ ವರ್ಷದಿಂದ ಹಬ್ಬ ನಿಮಿತ್ತವಾಗಿ ಗೋಶಾಲೆಗೆ ಬಂದಿದ್ವಿ. ಆದರೆ ಗೋಶಾಲೆಯಿಂದ ಏನು ಪ್ರೇರಣೆ ಕೊಡಬೇಕಂತ ಇವಾಗ ಮೊದಲನೇದಾಗಿ ಹೇಳಿದಂಗೆ ನನ್ನ ಹುಟ್ಟುಹಬ್ಬ ಇವತ್ತು ಎಲ್ಲರದು ಪ್ರೀತಿ ವಿಶ್ವಾಸದಿಂದ ಇವತ್ತು ಇಷ್ಟೊಂದು ಜನ ಎಲ್ಲ ಬಂದು ನನಗೆ ಶುಭಾಶಯಗಳು ಹೇಳಿದ್ದಾರೆ. ಮೊದಲನೇದಾಗಿ ಅವ್ರಿಗೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಅವ್ರ ಪ್ರೀತಿ ವಿಶ್ವಾಸ ಇದೇ ರೀತಿ ನನ್ನ ಮೇಲೆ ಇರಲಿ. ನಾನು ಅವ್ರ ಪ್ರೀತಿ ವಿಶ್ವಾಸ ಇಟ್ಟು ಕಡೆಯಿಂದ ಎಷ್ಟು ಆದಷ್ಟು ಸಾಧ್ಯವಾದಷ್ಟು ನಾನು ಕಾಯ್ಕೊಂಡು ಹೋಗೋಂತ ಮಾಡ್ತೀನಿ. ಎರಡನೇದಾಗಿ ಇವತ್ತು ಗೋಶಾಲೆ ಇಲ್ಲಿ ಬಂದೀವಿ ನಾನು ನಮಗೆ ಭಕ್ತ. ನಾನು ದೇವ್ರದಾಗ ಭಾಳ ವಿಶ್ವಾಸ ಇಕ್ಕಿ ನನ್ನ ಜೀವನ ನಡೆಸ್ತಾ ಇರ್ತೀನಿ.
ಯಾರು ಎಷ್ಟು ಅಂತಾರೆ ಅದಕ್ಕೆ ಹೆಚ್ಚಿಗೆ ವಿಶ್ವಾಸ ನಂಗೆ ದೇವ್ರನಾಗ ಅದ. ಅಷ್ಟೇ ವಿಶ್ವಾಸ ನಂಗೆ ಸನಾತನ ಧರ್ಮನಾಗೂ ಬರೋದು. ಅದ್ರ ಜೊತೆಯಲ್ಲಿ ಸರ್ವರಿಗೆ ಸಮಪಾಲು ಇದೇನೊಂದು ವಿಚಾರ ಅದ. ಇದಕ್ಕೆ ನಾನು ಭಾಳ ನಂಬ್ಕೊಂಡಿದ್ದೀನಿ. ಬಸವ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳಿಗೆ ನಾವು ಜೀವನದಾಗ ಅಳವಡಿಸ್ಕೊಂಡಿದ್ದೀವಿ. ಇವತ್ತು ವಿಶೇಷ ಗೋಶಾಲೆಯ ಬಗ್ಗೆ ಹೇಳ್ಬೇಕಂದ್ರೆ ಕೋಟ್ಯಾಂತರ ದೇವರಿರುವಂಥ ಯಾವುದಾದ್ರೆ ಒಂದು ಜೀವಿ ಇದೆ ಅಂತಂದ್ರೆ ಅದು ಗೋ ಅಂತ ಹೇಳಿ ನಮ್ಮದು ಇತಿಹಾಸದಲ್ಲಿ ನಮ್ಮ ಹಿರಿಯರು, ನಮ್ಮೆಲ್ಲ ಪೂರ್ವಜರು, ನಮ್ದೆಲ್ಲ ಯಾವ್ದ್ಯಾವ್ದು ಏನೇನು ಪುರಾವೆಗಳು ಅವ ನಮ್ಮಲ್ಲಿ ಅದನ್ನೆಲ್ಲ ಸ್ಪಷ್ಟವಾಗಿ ಹೇಳಿದೆ. ಆದರೆ ಇವತ್ತು ಏನಾಗ್ತಾ ಇದೆ, ಗೋಗಳ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಗೋಗಳ ಪರಿಸ್ಥಿತಿ ಭಾಳ ಇವತ್ತು ಒಂದು ದುರ್ಲಭ ಕಂಡೀಷನ್ನಲ್ಲಿದೆ. ಇವತ್ತು ವಿಶೇಷ ಭಾಳಷ್ಟು ಏನಪ್ಪ ಅಂದ್ರೆ ಸಿಟೀಸ್ನಾಗ ಅಲ್ಲಿ ಇಲ್ಲಿ ಎಲ್ಲ ಗೋಗ ಆ ಒಂದು ಭಕ್ತಿಯಿಂದ ಆ ಒಂದು ಶ್ರದ್ಧೆಯಿಂದ ಇವತ್ತು ನೋಡ್ತಾ ಇಲ್ಲ. ಅಂತಂದ್ರೆ ಇವತ್ತು ಕೆ.ಡಿ. ಗಣೇಶನಂದು ಇಲ್ಲಿ ಇವತ್ತು ಸುಮಾರು ಒಂದು 100 ಹಸುವಿಂದ ಒಂದು ಗೋ ಗಣೇಶ್ ತೆಗಿಬೇಕಂದ್ರೆ ಒಂದು ಗೋಶಾಲೆ ತೆಗಿಬೇಕಂತೇನು ಅವ್ರು ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ. ಅವರು ಭಾಳ ಒಂದು ಪುಣ್ಯದ ಉದ್ದೇಶ ಅವ್ರಿಗೆ. ಅದೇ ಹೇಳ್ದು ನಾನು, ಪವಿತ್ರ ಕೆಲಸ ಅದ ಇದೊಂದು. ಇವತ್ತು ಹುಟ್ಟಿದ ಹಬ್ಬ ದಿನ ಬಂದು ನನಗೂ ಇವತ್ತು ಎಲ್ಲ ಇಲ್ಲಿರುವಂಥ ಗೋ ದೇವತೆಯ ಆಶೀರ್ವಾದ ತಗೊಳಕ್ಕೆ ಸಿಕ್ತು. ಒಂದು ಅವರ ಆಶೀರ್ವಾದದಿಂದ ಎಲ್ಲರ ಜೀವನದಾಗ ಎಂದಪ್ಪ ಬೆಳಕು ಬಾಗಲಿ ಅಂಥೇಳಿ ನಾನು ಬಯಸ್ತೀನಿ. ಮತ್ತು ನಾವೆಲ್ಲರೂ ಇಲ್ಲಿ ವಿಶೇಷ ಇಲ್ಲೆಲ್ಲ ನಾವು ಏನಿಷ್ಟು ಯುವಕರೆಲ್ಲ ಇವತ್ತು ಸೇರ್ತಾ ಇದ್ದೀವಿ. ನಾವೆಲ್ಲ ನಮ್ದು ಇತಿಹಾಸ ನೆನ್ಪಿಡಬೇಕು, ನಮ್ಮದೆಲ್ಲ ಸಂಸ್ಕಾರಗಳು ನೆನ್ಪಿಡಬೇಕು, ನಮ್ಮ ಸಂಸ್ಕೃತಿ ನೆನ್ಪಿಡಬೇಕು. ಅದರಲ್ಲಿ ವಿಶೇಷ ಒಂದು ಗೋ ಸೇವಾ ಒಂದು ಭಾಳ ದೊಡ್ಡದೊಂದು ವಿಶೇಷ ಪುಣ್ಯವಂತ ಒಂದು ಪವಿತ್ರವಾದಂಥ ಸಂಸ್ಕಾರ ಇದೆ ನಾನು ಹೇಳಕ್ಕೆ ಬಯಸ್ತೀನಿ. ನಿಮ್ಮ ಕಾರ್ಯಕರ್ತರಿಗೆ ಏನು ಸೂಚನೆ ಕೊಡ್ತೀರಾ ಸರ್? ಯಾವುದ್ರ ಬಗ್ಗೆದಲ್ಲಿ? ನಿಮ್ಮ ಹುಟ್ಟುಹಬ್ಬ ನಿಮಿತ್ತ ಏನು ಹೇಳ್ತೀರಾ ಅಂತ. ನನ್ನ ಕಾರ್ಯಕರ್ತರು ಈಗ ನಮ್ಮದು BJP-ನಲ್ಲಿ ಏನು ಕಾರ್ಯಕರ್ತರು ಇದಾರಲ್ಲ, ಬೇರೆ ಪಕ್ಷದ ಕಾರ್ಯಕರ್ತರ ಥರ ಇಲ್ಲ. ಇವ್ರಿಗೆ ನಾವು ಏನೂ ಧೈರ್ಯ ತುಂಬಬೇಕಾಗಿಲ್ಲ. ಯಾಕೆ ಇವ್ರು ಆಲ್ರೆಡಿ ಧೈರ್ಯ ತುಂಬ್ಕೊಂಡು ಇವ್ರು BJP ಪಕ್ಷದಾಗ ಬಂದು ಕೆಲಸ ಮಾಡ್ತಾರೆ. ವಿಶೇಷ ನಮ್ಮ ಕರ್ನಾಟಕ ಭಾಲ್ಕಿನಲ್ಲಂತೂ ನಮ್ಕಿನ್ನ ಹೆಚ್ಚಿಗೆ ಒಂದು ಹೆಜ್ಜೆ ಮುಂದೆ ನಮ್ಮ ಕಾರ್ಯಕರ್ತರು ಇರ್ತಾರೆ ಎಲ್ಲದರಲ್ಲಿ. ಹಾಗಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ತಂದೆಯವರು ಅದೇ ಹೇಳ್ತಾ ಇರ್ತಾರೆ, ನೀವು ಯಾವ ಉದ್ದೇಶದಿಂದ, ನೀವೇನೋ ಒಂದು ಉಲ್ಲಾಸದಿಂದ, ಜೋಶ್ನಿಂದ ಇಷ್ಟೊಂದು ವರ್ಷದಿಂದ ಭಾರತೀಯ ಜನತಾ ಪಕ್ಷಕ್ಕೆ ಸಲುವಾಗಿ ಕೆಲಸ ಮಾಡ್ತಾಯಿದ್ರಿ, ಅದ್ರ ಪ್ರತಿಫಲ ಸಿಕ್ಕೇ ಸಿಗ್ತದೆ ಒಂದಿಲ್ಲ ಒಂದಿನ. ನಾವು ಜನರ ಮಧ್ಯದಲ್ಲಿ ಇದ್ದು ಜನರದ ಸುಖ ದುಃಖ ಬಗ್ಗೆದಾಗ ನಾವು ಅವ್ರ ಮಧ್ಯದಲ್ಲಿ ಹೋಗಿ ಸರ್ಕಾರದಿಂದಪ್ಪ ಅಂದ್ರೆ ಕೇಂದ್ರ ಸರ್ಕಾರನಾಗ ಒಂದು ಒಳ್ಳೆಯ ನಮ್ಮದು ನರೇಂದ್ರ ಮೋದಿಜಿಯವ್ರ ಸರ್ಕಾರ ಇದೆ. ಅವ್ರದ್ದು ಅನೇಕ ಎಂದಪ್ಪ ಸೌಲಭ್ಯಗಳು ನಾವು ಇವತ್ತು ಜನರಿಗೆ ತಲುಪಿಸ್ಬೇಕಾಗ್ಯದ. ಮತ್ತು ಯಾವಾಗೂ ನಾವಂತೂ ಕಾರ್ಯಕರ್ತರ ಜೊತೆಲಿ ಇದ್ದೇ ಇದ್ದೀವಿ. ಹಗಲು ರಾತ್ರಿ ಯಾವಾಗ ಏನಿದ್ರು ಅವ್ರ ಜೊತೆ ಇದ್ದೇ ಇರ್ತೀವಿ. ಇದೇ ರೀತಿ ಮುಂದೆ ನುಗ್ಗಬೇಕು ಅಂತ ನಾನು ಎಲ್ಲ ನನ್ನ ಕಾರ್ಯಕರ್ತರಿಗೆ ಮನವಿ ಮಾಡ್ತೀನಿ. ವಿಶೇಷ ಭಾಲ್ಕಿ ಕಾರ್ಯಕರ್ತರು, ಭಾಲ್ಕಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಬಗ್ಗೆದಲ್ಲಂತೂ ಎಷ್ಟು ಹೊಗಳೂರ್ನು ಎಷ್ಟು ಅವ್ರ ಬಗ್ಗೆದಾಗ ನಾವು ಏನಂತಾರೆ ಅವ್ರ ಧೈರ್ಯದ ಬಗ್ಗೆದಾಗ ನಾವು ಎಷ್ಟು ಪ್ರಶಂಸೆ ಮಾಡಿದ್ರು ಕಡಿಮೆ ಅದ. ಯಾಕಂದ್ರೆ 20 ವರ್ಷದಿಂದ ಇವತ್ತು ನಾವು ನೋಡ್ತಾ ಇದ್ದೀವಿ ಭಾಲ್ಕಿನಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅಧಿಕಾರ ಇಲ್ಲ. ಅಂಥದ್ರಾಗೂ ನಮ್ದು ಒಂದು ಪಕ್ಷ ಬಲಿಷ್ಠವಾಗಿ ಬೆಳೀತಾ ಇದೆ, ಬಲಿಷ್ಠವಾಗಿದೆ. ಇದೆಲ್ಲ ಕಾರ್ಯಕರ್ತರು ಶ್ರಮದಿಂದ ಇದೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಸರ್, ನಿಮ್ಮ ಕಾರ್ಯಕರ್ತರಲ್ಲಿ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೀನಿ, ಭಾರತೀಯ ಜನತಾ ಪಾರ್ಟಿ ಒಂದು ಶಿಸ್ತಿನ ಪಕ್ಷ ಇದೆ. ಕೋಟಿಗಟ್ಟಲೆ ಕಾರ್ಯಕರ್ತರಿದ್ದಾರೆ. ಅದೇ ರೀತಿ ಭಾಲ್ಕಿನಲ್ಲೂ ಬಹಳಷ್ಟು ಕಾರ್ಯಕರ್ತರು ಬಹಳಷ್ಟು ವರ್ಷದಿಂದ ದುಡಿತಾ ಇದ್ದಾರೆ. ನಮ್ಮ ತಂದೆಯವರು ಮಾಜಿ ಶಾಸಕರು ಪ್ರಕಾಶ್ ಖಂಡ್ರೆ ಅವರು 2023 ಚುನಾವಣೆಯಲ್ಲಿ ಸೋತಿದ್ದಾರೆ. ಅದಾದಮೇಲೆ ಭಾಲ್ಕಿ BJP ಮಂಡಲದವರು ಏನಪ್ಪ ಅಂದ್ರೆ ಕ್ಷೇತ್ರ ನಾಯಕ ಆಗಿದ್ದಾರೆ. ಹಾಗಾಗಿ ಅವ್ರ ಜವಾಬ್ದಾರಿ ನಮ್ಮೆಲ್ಲ ಮುಖಂಡರ ಜೊತೆಯಲ್ಲಿ ಸೇರ್ಕೊಂಡು ಭಾಲ್ಕಿ ತಾಲೂಕಿನ ಏನೇ ಕಷ್ಟ ಸುಖಗಳಿದ್ದರೂ ಅವ್ರ ಜವಾಬ್ದಾರಿಯುತವಾಗಿ ಅವ್ರ ಜವಾಬ್ದಾರಿ ನಿಭಾಯಿಸ್ತಾ ಇದ್ದಾರೆ. ಈಗ ನನ್ನ ಬಗ್ಗೆದಲ್ಲಿ ಹೇಳ್ಬೇಕಂದ್ರೆ ನಾನು ಇವಾಗೇ ಹೇಳಿದೆ, ನಾನು ಹುಟ್ಟುಹಬ್ಬ ದಿನ ಇಷ್ಟೊಂದು ಜನ ನನಗೆ ಪ್ರೀತಿ ವಿಶ್ವಾಸದಿಂದ ನನಗೆ ಬಂದು ಇವತ್ತು ಶುಭಾಶಯ ಹಾರಿಸ್ತಾರೆ. ಯಾಕೆ ಇವತ್ತು ನಂದು ಪರಿಚಯ ಏನದ, ಪ್ರಕಾಶ್ ಖಂಡ್ರೆ ಅವ್ರ ಮಗ ಅಷ್ಟೇ ನನ್ನ ಪರಿಚಯ. ಆದ್ರೂ ಕೂಡ ಇಷ್ಟೊಂದು ವಿಶ್ವಾಸದಿಂದ ಇಷ್ಟೊಂದು ಪ್ರೀತಿಯಿಂದ ಬಂದು ನನಗೆಲ್ಲ ಇವಾಗ ಹಾರೈಸ್ತಾರೆ ಅಂದ್ರೆ ನಾನು ಅದೇ ಹೇಳ್ತೀನಿಲ್ಲ, ಇವ್ರದ್ದೆಲ್ಲ ಪ್ರೀತಿ ವಿಶ್ವಾಸ ನಾನು ಇಟ್ಕೋಬೇಕಂತೇಳಿ ನಾನು ಏನೇನು ಶ್ರಮ ಪಡಬೇಕು ಜೀವನದಾಗ ಅಷ್ಟೆಲ್ಲ ನಾನು ಶ್ರಮ ಪಡಿತೀನಿ. ಮುಂದಿನ ದಿನದಾಗ ಪಕ್ಷ ಇದೆ, 2028 ಚುನಾವಣೆ ಇದೆ. ಆವಾಗ ನಾನು ಪ್ರಕಾಶ್ ಖಂಡ್ರೆ ಮಗ ಎಂಬ ಒಂದೇ ಒಂದು ಕಾರಣಕ್ಕೆ ನಾನು ಚುನಾವಣೆ ನಿಲ್ತೀನಿ ಎಂಬುದು ತಪ್ಪು. ಪಕ್ಷ ಏನು ನಿರ್ಣಯ ತಗೋತದ, ಏನು ನಿರ್ಧಾರ ತಗೋತದ, ಅದ್ರ ತಕ್ಕಂಗೆ ಯಾರಿಗೆ ಯಾಕೆ ಸಿಗಲ್ಲ, ಏನಕ್ಕೆ ಇರಲ್ಲ, ಪಕ್ಷ ಏನು ಕರೆಕ್ಟಾಗಿ ನಿರ್ಧಾರ ತಗೋತದ. ಆದ್ರೆ ಅದಕ್ಕಿಂತ ಮುಂಚೆ ವಿಶೇಷ ಏನದ, ಈಗ ಏಪ್ರಿಲ್ನಾಗ ಕಾರ್ಯಕರ್ತರು ಚುನಾವಣೆ ಅದ. ಬರೀ ನಾವು ಮುಖಂಡರು ನಮ್ದು ನಾವು MLA ಆಗಬೇಕು, ನಾವೇ MP ಆಗಬೇಕು, ನಾವೇ ಎಲ್ಲ ಅಧಿಕಾರ ಅನುಭವಿಸ್ಬೇಕು, ಇದು ವಿಚಾರ ನಾವು ಇಕ್ಕೋಬಾರ್ದು ಅಂತ ನನಗೆ ಅನಿಸ್ತದೆ. ನಾನು ಅಂತ ಏನು ಬೆಳೆದಿನಂಥ ನಾಯಕ ಇಲ್ಲ, ಆದರೂ ನಂದು ವಿಚಾರ ನಾನು ಹೇಳ್ತಾ ಇದ್ದೀನಿ. ಈಗ ಏಪ್ರಿಲ್ನಲ್ಲಿ ಇದೆ, ಇವಾಗ ನಮ್ದೆಲ್ಲ ಕಾರ್ಯಕರ್ತರು ಚುನಾವಣೆ ಇದೆ. ಆ ಚುನಾವಣೆಯಲ್ಲಿ ನಾವೆಲ್ಲ ನಾಯಕರು ಏನಪ್ಪ ಅಂದ್ರೆ ಟಂಕು ಗಟ್ಟಿ ಕಟ್ಕೊಂಡು
TP ZP ಮುನ್ಸಿಪಾಲ್ಟಿ ನಗರಸಭೆ ಏನೇನು ಎಲ್ಲ ಚುನಾವಣೆ ಇದಾವೆ ಈಗ ಗ್ರಾಮ ಪಂಚಾಯತು ಇವೆಲ್ಲ ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರಿಗೆ ಹೆಚ್ಚಿನ ಮಟ್ಟದಲ್ಲಿ ಗೆಲ್ಲಿಸ್ಕೊಂಡು ಬರೋ ಕಡೆಯಿಂದ ಪ್ರಾಮಾಣಿಕವಾಗಿ ತನು ಮನ ಧನದಿಂದ ಏನೇನು ಪ್ರಯತ್ನ ಪಡಬೇಕಾಗ್ಯದ ಮೊದಲು ನಮ್ಮ ಆದ್ಯತೆ ಇವಾಗ ಏಪ್ರಿಲ್ ಬರ್ತಾ ಇರುವಂಥ ಕಾರ್ಯಕರ್ತರು ಚುನಾವಣೆ 28ರಲ್ಲಿ ಅವಾಗ ಏನು ನಿರ್ಧಾರ ಆಯ್ತದು ಏನಾಗ್ತದೋ ಅವಾಗಿಂದ ಅವಾಗ ಪಕ್ಷದ ನಿರ್ಧಾರ ಪ್ರಕಾರ ನಾವು ನೋಡ್ಕೊಂಡು ಹೋಗೋದು ಅಷ್ಟೇ ನಮ್ಮ ಕೆಲಸ. ಧನ್ಯವಾದ. Happy birthday to you. Happy birthday to you. Next MLA, happy birthday to you. Next MLA, happy birthday to you. Next MLA, happy birthday to you. ತಂಗಿ ತಿನ್ನಿಸ್ಬಿಟ್ಟು ವೈನಿ ನೀವು ಇಬ್ರು ಕುಂತ ಅಡಾಡಿತೇನೆ ತೋರಿ ವೈನಿ ಚಮಚ ತೋರಿ ಇಬ್ರು ಕುಂತ ನೀವು ಸರಿ ತೋರಿ ಬನ್ನಿ ಇಬ್ರು ಅಂದ್ರೆ ಅವ್ರ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ತಾಲೂಕಾಧ್ಯಕ್ಷರಾದಂಥ ಜಗದೀಶ್ ಬುರೂರ್ ಮಾತಾಡಬೇಕು.